ಕ್ಷೇತ್ರದಲ್ಲಿ ಶನಿವಾರ ದಿನದಂದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಿಂಚಿನ ಸಂಚಾರ ನಡೆಸಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ವತಿಯಿಂದ ಸೊಲ್ಲಾಪುರ ಶಿಂದೇವಾಡಿ ತೋಟದಲ್ಲಿನ ಮನೆಗಳಿಗೆ ನಿರಂತರ ಜ್ಯೋತಿ ಕಾಮಗಾರಿಕೆಗೆ ಚಾಲನೆ ನೀಡಿದ್ರು. ನಂತರ ಮಾತನಾಡಿದ ಅವರು, ಕಳೆದ 30 ವರ್ಷಗಳಲ್ಲಿ ಮಾಡಲಾಗದ ಕೆಲಸವನ್ನು ಕೇವಲ 30 ದಿನಗಳಲ್ಲಿ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಅನುಕೂಲವಾಗುವ ಕೆಲಸಗಳನ್ನು ಮಾಡುತ್ತಿದ್ದಾರೆ. ನಿಮ್ಮ ಆಶೀರ್ವಾದ ಅವರ ಮೇಲೆ ಇರಲಿ ಎಂದರು. ಶಶಿರಾಜ್ ಅವರು ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಸುಮಾರು ಅವರು 30 ವರ್ಷದಿಂದ ಬಹುಶಃ 30 ವರ್ಷ ಮಾಡಿದಿರೋ ಕೆಲಸ 30 ದಿವಸಗಳಲ್ಲಿ ಮಾಡಿದ್ದಾರೆ. 30 ವರ್ಷಗಳ ಬಹುಶಃ ಮಾಡದಿರೋಂಥ ಕೆಲಸವನ್ನ ಬಹುಶಃ ನನ್ನ ಲೆಕ್ಕಲೆ 30 ದಿವಸಗಳಲ್ಲಿ ಮಾಡಿದವರು ಬಹಳ ಸಂತೋಷ ಆಗಿದೆ. ಅಷ್ಟೇ ಸಂತೋಷ ನಮಗೂ ಕೂಡ ಆಗಿದೆ. ಬಹುಶಃ ನೀವು ಕೂಡ ಬಹಳ ದಿನಗಳಿಂದ ಅರ್ಜಿ ಕೊಟ್ಟಿರ್ಬೋದು, ಎಲ್ಲ ಎಲೆಕ್ಷನ್ ಅಲ್ಲಿ ಕೊಟ್ಟಿರ್ಬೋದು. MP ಎಲೆಕ್ಷನ್, ZP, TP, MLA ಚುನಾವಣೆಗೆ ಅರ್ಜಿ ಕೊಟ್ಟಿರ್ಬೋದು. ಕೊಟ್ಟಿರಲಿಲ್ಲ, ಕೊಟ್ಟು ಸಾಕಾಗಿರ್ಬೇಕು, ಇನ್ನೇನು ಆಗೋಲ್ಲ ಅಂತ ಸುಮ್ಮಿದ್ದಾಗ ಶಶಿರಾಜ್ ಅವರು ಬಹಳ ಪ್ರಯತ್ನ ಮಾಡಿ ನನ್ನ ಭಾಗದಲ್ಲೇ ಪ್ರಥಮ ಅಂತ ಒಂದು ಕಾರ್ಯಕ್ರಮ ಆಗಲಿ ಅಂತ ಬಹಳ ಉತ್ಸಾಹದಿಂದ ಮುತುವರ್ಜಿ ವಹಿಸಿ ಕಾರ್ಯಕ್ರಮ ಮಾಡಿದ್ದಾರೆ. ಸುಮಾರು ಎಷ್ಟು ಮನೆಗೆ ಕೊಡ್ತಾ ಇದ್ರೆ ಅಂದರೆ ನಿರಂತರ ಜ್ಯೋತಿ ಕೊಡೋ ಮೂಲಕ ಯಾವುದೇ ರೀತಿ ನಿಮಗೆ ಮುಂದೆ ಇವತ್ತಿಂದ ವಿದ್ಯುತ್ತಿನ ತೊಂದರೆ ಆಗೋದಿಲ್ಲ. ನಿರಂತರವಾಗಿ ನಿಮಗೆಲ್ಲ ರೀತಿಯಿಂದ ವಿದ್ಯುತ್ ಕೊಡ್ತಾರೆ. ಇದರಿಂದ ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಭಾಳ ಅನುಕೂಲ ಆಗುತ್ತೆ. ನಾವೆಲ್ಲೇ ಹೋದಲ್ಲಿ ಕೂಡ ಈ IP ಸೆಟ್ಗೆ ನಾವು ಕರೆಂಟ್ ತೆಗೆದಾಗ ನಿಮಗೆಲ್ಲ ಕೊಡ್ಲಿಕ್ಕೆ ಆಗೋಲ್ಲ. ಈಗ IP ಸೆಟ್ ನಾವು ಕೊಡದೇ ಇದ್ದಾಗ ಈಗ ನಿಮಗೆ ನೇರವಾಗಿ ನಿಮಗೆ 24 ತಾಸು ಕೊಟ್ಟರೆ ನಿಮ್ಮ ಮಕ್ಕಳ ರಾತ್ರಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ ಅಂತ ಭಾಳಷ್ಟು ಕಡೆ ಕೇಳಿದ್ವಿ. ಸಿದ್ದೇವಾಡಿ ಗ್ರಾಮದಲ್ಲಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೀವಿ. ಬಹುಶಃ ಇಂಥ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಹುಶಃ ಇದೊಂದು ಸಹಕಾರಿ ಸಂಘ ಜನರಿಗೆ ಕೆಲಸ ಮಾಡಲಿಕ್ಕೆ, ಸಹಾಯ ಮಾಡಲಿಕ್ಕೆ ದೊಡ್ಡ ಒಂದು ಸಂಸ್ಥೆ. ಅದರಿಂದ ಮುಂದೆ ಈಗಿರುವಂಥ ಸದಸ್ಯರು ಯಾವುದೇ ರೀತಿ ನಿಮಗೆ ತೊಂದರೆ ಆಗಬಾರ್ದು, ಅಲ್ಲಿ ನೀವು ಹೇಳಿದ ತಕ್ಷಣ ನಿಮ್ಮ ಕೆಲಸಗಳು ಆಗಬೇಕಂತ ಅವರೊಂದು ಹೊಸ ಯೋಜನೆ ಪ್ರಾರಂಭ ಮಾಡಿದೆ. ಅದು ಸಂಸ್ಥೆ ಬೆಳವಣಿಗೆ ಇರ್ಬೋದು. ನಿಮ್ಮೆಲ್ಲ ಗ್ರಾಹಕರಿಗೆ ಉತ್ತಮ ಸರ್ವಿಸ್, ನೀವು ಫೋನ್ ಮಾಡಿದ ತಕ್ಷಣ ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ ಆ ಸಂಸ್ಥೆಯವರು ಈಗ ಬದ್ಧರಾಗಿದ್ದಾರೆ. ಅದರ ಸದುಪಯೋಗ ತಗೋಬೇಕು. ಬಹುಶಃ ಹೆಚ್ಚಿನ ಅವಶ್ಯಕತೆ ಇಲ್ಲ. ಇದು ಪ್ರಾರಂಭಿಕವಾಗಿದೆ. ಬಹುಶಃ 4-5 ತಿಂಗಳಲ್ಲಿ ಅತಿ ಹೆಚ್ಚು. ನಂತರ ಹರಗಾಪುರ ಗಡದ ಮುಖಂಡರಾದ ಸಂದೀಪ್ ಪಾಟೀಲ್ ಅವರ ಮನೆಗೆ ಭೇಟಿ ನೀಡಿ ಸಾರ್ವಜನಿಕ ಸಮಸ್ಯೆಗಳನ್ನು ಆಲಿಸಿದ್ರು. ನಂತರ ಕಣಗಲ, ಹೊನ್ನಿಹಳ್ಳಿ, ಬೈನಾಪುರ, ಬುಗಟ್ಟಿ, ಆಲೂರು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಸಚಿನ್ ಕಾಂಬ್ಳೆ, KMM ಕನ್ನಡ ನ್ಯೂಸ್, ಹುಕ್ಕೇರಿ.